ಟ್ರಂಪ್ ತೆರಿಗೆ ಸಮರ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಶೇರ್ ಮಾರ್ಕೆಟ್ ಶೇಕ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ದೊಡ್ಡ ಆಘಾತವಾಗಿದೆ. ಏನದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತೆರಿಗೆ ಸಮರ, ಶೇರ್ ಮಾರ್ಕೆಟ್ ವಿಲವಿಲ. 10 ಸೆಕೆಂಡ್ಗಳಲ್ಲಿ 20 ಲಕ್ಷ ಕೋಟಿ ಒಡಿಸ್. ಇಂದು ಬೆಳಗ್ಗೆ ಎದ್ದು ಶೇರ್ ಮಾರ್ಕೆಟ್ ನೋಡಿದ ಹೂಡಿಕೆದಾರರಿಗೆ ದೊಡ್ಡ ಆಘಾತವಾಗಿದೆ. ಒಂದೇ ರಾತ್ರಿಯಲ್ಲಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿದೆ. ಇದರಿಂದ ಭಾರತೀಯ ಹೂಡಿಕೆದಾರರಿಗೆ ಸುಮಾರು 20.16 ಲಕ್ಷ ಕೋಟಿ ರು ನಷ್ಟವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ನಿಂದ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೆನೆಕ್ಸ್ 4,000 ಪಾಯಿಂಟ್ ಕುಸಿತವಾಗಿದ್ದು, ಭಾರತೀಯ ಇಕ್ವಿಟಿ ಮಾರುಕಟ್ಟೆ 10 ತಿಂಗಳಲ್ಲೇ ಅತ್ಯಧಿಕ ಕುಸಿತ ಕಂಡಿದೆ. 10 ಸೆಕೆಂಡ್ನಲ್ಲಿ ಹೂಡಿಕೆದಾರರ 20 ಲಕ್ಷ ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನು ಭಾರತೀಯ ಐಟಿ ಷೇರುಗಳ ಮೇಲಿನ ಪರಿಣಾಮಗಳನ್ನು ನೋಡುವುದಾದರೆ ಅತಿ ಹೆಚ್ಚು ನಷ್ಟ ಯಾರಿಗೆ? HCL ಶಿವ ನಾಡಾರ್ಗೆ 9.71 ಶತಕೋಟಿ ಡಾಲರ್ ನಷ್ಟ, ಅದಾನಿಗೆ 4.45 ಶತಕೋಟಿ ಡಾಲರ್ ನಷ್ಟ, ಅಂಬಾನಿಗೆ 3.77 ಶತಕೋಟಿ ಡಾಲರ್ ನಷ್ಟ. ಮತ್ತು ಪರಿಣಾಮಗಳೇನು? ಅಮೆರಿಕ ಆರ್ಥಿಕ ಹಿಂಜರಿತದ ಭೀತಿ ದಿಢೀರ್ ಷೇರು ಕುಸಿತಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನಿಯಮ, ಆಮದು ವಸ್ತುಗಳ ಮೇಲೆ 34% ಟ್ಯಾಕ್ಸ್ ವಿಧಿಸಿದ್ದು ಕೂಡ ಶೇರ್ ಮಾರುಕಟ್ಟೆಯನ್ನ ಶೇಕ್ ಮಾಡಿದೆ. ಆದರೆ ಭಾರತಕ್ಕೆ ಮಾತ್ರ 26% ಆಮದು ತೆರಿಗೆ ವಿಧಿಸಿದ್ದು, ಅದು ಕೂಡ ಷೇರುಗಳ ಮೇಲೆ ಪ್ರಭಾವ ಬೀರಿದೆ. ಇದರಿಂದ ಅಗ್ರಿಮೆಂಟ್ ಸರ್ಕಲ್ ನಿಧಾನವಾಗಬಹುದು. ಜೊತೆಗೆ ಭಾರತದ ಐಟಿ ಕಂಪನಿಯ ಹಲವಾರು ಯೋಜನೆಗಳು ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಡಾಲರ್ ಎದುರು ರೂಪಾಯಿ ಮೌಲ್ಯ ಕೂಡ 30 ಪೈಸೆ ಕುಸಿತ ಕಂಡಿದ್ದು, ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯ 85.74ಕ್ಕೆ ತಲುಪಿದೆ. ಒಟ್ಟಲ್ಲಿ ಟ್ರಂಪ್ ತೆರಿಗೆ ಪ್ರಹಾರ ಭಾರತದ ಮೇಲೆ ಪರಿಣಾಮ ಬೀರಿದ್ದು, ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ತೆರಿಗೆ ಸಮರ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಶೇರ್ ಮಾರ್ಕೆಟ್ ಶೇಕ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ದೊಡ್ಡ ಆಘಾತವಾಗಿದೆ. ಏನದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟ್ರಂಪ್ ತೆರಿಗೆ ಸಮರ, ಶೇರ್ ಮಾರ್ಕೆಟ್ ವಿಲವಿಲ. 10 ಸೆಕೆಂಡ್ಗಳಲ್ಲಿ 20 ಲಕ್ಷ ಕೋಟಿ ಒಡಿಸ್. ಇಂದು ಬೆಳಗ್ಗೆ ಎದ್ದು ಶೇರ್ ಮಾರ್ಕೆಟ್ ನೋಡಿದ ಹೂಡಿಕೆದಾರರಿಗೆ ದೊಡ್ಡ ಆಘಾತವಾಗಿದೆ. ಒಂದೇ ರಾತ್ರಿಯಲ್ಲಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿದೆ. ಇದರಿಂದ ಭಾರತೀಯ ಹೂಡಿಕೆದಾರರಿಗೆ ಸುಮಾರು 20.16 ಲಕ್ಷ ಕೋಟಿ ರು ನಷ್ಟವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ನಿಂದ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೆನೆಕ್ಸ್ 4,000 ಪಾಯಿಂಟ್ ಕುಸಿತವಾಗಿದ್ದು, ಭಾರತೀಯ ಇಕ್ವಿಟಿ ಮಾರುಕಟ್ಟೆ 10 ತಿಂಗಳಲ್ಲೇ ಅತ್ಯಧಿಕ ಕುಸಿತ ಕಂಡಿದೆ. 10 ಸೆಕೆಂಡ್ನಲ್ಲಿ ಹೂಡಿಕೆದಾರರ 20 ಲಕ್ಷ ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನು ಭಾರತೀಯ ಐಟಿ ಷೇರುಗಳ ಮೇಲಿನ ಪರಿಣಾಮಗಳನ್ನು ನೋಡುವುದಾದರೆ ಅತಿ ಹೆಚ್ಚು ನಷ್ಟ ಯಾರಿಗೆ? HCL ಶಿವ ನಾಡಾರ್ಗೆ 9.71 ಶತಕೋಟಿ ಡಾಲರ್ ನಷ್ಟ, ಅದಾನಿಗೆ 4.45 ಶತಕೋಟಿ ಡಾಲರ್ ನಷ್ಟ, ಅಂಬಾನಿಗೆ 3.77 ಶತಕೋಟಿ ಡಾಲರ್ ನಷ್ಟ. ಮತ್ತು ಪರಿಣಾಮಗಳೇನು? ಅಮೆರಿಕ ಆರ್ಥಿಕ ಹಿಂಜರಿತದ ಭೀತಿ ದಿಢೀರ್ ಷೇರು ಕುಸಿತಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನಿಯಮ, ಆಮದು ವಸ್ತುಗಳ ಮೇಲೆ 34% ಟ್ಯಾಕ್ಸ್ ವಿಧಿಸಿದ್ದು ಕೂಡ ಶೇರ್ ಮಾರುಕಟ್ಟೆಯನ್ನ ಶೇಕ್ ಮಾಡಿದೆ. ಆದರೆ ಭಾರತಕ್ಕೆ ಮಾತ್ರ 26% ಆಮದು ತೆರಿಗೆ ವಿಧಿಸಿದ್ದು, ಅದು ಕೂಡ ಷೇರುಗಳ ಮೇಲೆ ಪ್ರಭಾವ ಬೀರಿದೆ. ಇದರಿಂದ ಅಗ್ರಿಮೆಂಟ್ ಸರ್ಕಲ್ ನಿಧಾನವಾಗಬಹುದು. ಜೊತೆಗೆ ಭಾರತದ ಐಟಿ ಕಂಪನಿಯ ಹಲವಾರು ಯೋಜನೆಗಳು ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಡಾಲರ್ ಎದುರು ರೂಪಾಯಿ ಮೌಲ್ಯ ಕೂಡ 30 ಪೈಸೆ ಕುಸಿತ ಕಂಡಿದ್ದು, ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯ 85.74ಕ್ಕೆ ತಲುಪಿದೆ. ಒಟ್ಟಲ್ಲಿ ಟ್ರಂಪ್ ತೆರಿಗೆ ಪ್ರಹಾರ ಭಾರತದ ಮೇಲೆ ಪರಿಣಾಮ ಬೀರಿದ್ದು, ಹೂಡಿಕೆದಾರರು ಕಂಗಾಲಾಗಿದ್ದಾರೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಟ್ರಂಪ್ ತೆರಿಗೆ ಸಮರ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಶೇರ್ ಮಾರ್ಕೆಟ್ ಶೇಕ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ದೊಡ್ಡ ಆಘಾತವಾಗಿದೆ. ಏನದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಮರ, ಶೇರ್ ಮಾರ್ಕೆಟ್ ವಿಲವಿಲ. 10 ಸೆಕೆಂಡ್ಗಳಲ್ಲಿ 20 ಲಕ್ಷ ಕೋಟಿ ಒಡಿಸ್. ಇಂದು ಬೆಳಗ್ಗೆ ಎದ್ದು ಶೇರ್ ಮಾರ್ಕೆಟ್ ನೋಡಿದ ಹೂಡಿಕೆದಾರರಿಗೆ ದೊಡ್ಡ ಆಘಾತವಾಗಿದೆ. ಒಂದೇ ರಾತ್ರಿಯಲ್ಲಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿದೆ. ಇದರಿಂದ ಭಾರತೀಯ ಹೂಡಿಕೆದಾರರಿಗೆ ಸುಮಾರು 20.16 ಲಕ್ಷ ಕೋಟಿ ರು ನಷ್ಟವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ನಿಂದ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೆನೆಕ್ಸ್ 4,000 ಪಾಯಿಂಟ್ ಕುಸಿತವಾಗಿದ್ದು, ಭಾರತೀಯ ಇಕ್ವಿಟಿ ಮಾರುಕಟ್ಟೆ 10 ತಿಂಗಳಲ್ಲೇ ಅತ್ಯಧಿಕ ಕುಸಿತ ಕಂಡಿದೆ. 10 ಸೆಕೆಂಡ್ನಲ್ಲಿ ಹೂಡಿಕೆದಾರರ 20 ಲಕ್ಷ ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನು ಭಾರತೀಯ ಐಟಿ ಷೇರ್ಗಳ ಮೇಲಿನ ಪರಿಣಾಮಗಳನ್ನು ನೋಡುವುದಾದರೆ ಅತಿ ಹೆಚ್ಚು ನಷ್ಟ ಯಾರಿಗೆ? ಎಚ್ಸಿಎಲ್ ಶಿವ ನಾಡಾರ್ಗೆ 9.71 ಶತಕೋಟಿ ಡಾಲರ್ ನಷ್ಟ, ಅದಾನಿಗೆ 4.45 ಶತಕೋಟಿ ಡಾಲರ್ ನಷ್ಟ, ಅಂಬಾನಿಗೆ 3.77 ಶತಕೋಟಿ ಡಾಲರ್ ನಷ್ಟ. ಮತ್ತು ಪರಿಣಾಮಗಳೇನು? ಅಮೆರಿಕ ಆರ್ಥಿಕ ಹಿಂಜರಿತದ ಭೀತಿ ದಿಢೀರ್ ಷೇರು ಕುಸಿತಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನಿಯಮ, ಆಮದು ವಸ್ತುಗಳ ಮೇಲೆ 34% ಟ್ಯಾಕ್ಸ್ ವಿಧಿಸಿದ್ದು ಕೂಡ ಶೇರ್ ಮಾರುಕಟ್ಟೆಯನ್ನ ಶೇಕ್ ಮಾಡಿದೆ. ಆದರೆ ಭಾರತಕ್ಕೆ ಮಾತ್ರ 26% ಆಮದು ತೆರಿಗೆ ವಿಧಿಸಿದ್ದು, ಅದು ಕೂಡ ಷೇರುಗಳ ಮೇಲೆ ಪ್ರಭಾವ ಬೀರಿದೆ. ಇದರಿಂದ ಅಗ್ರಿಮೆಂಟ್ ಸರ್ಕಲ್ ನಿಧಾನವಾಗಬಹುದು. ಜೊತೆಗೆ ಭಾರತದ ಐಟಿ ಕಂಪನಿಯ ಹಲವಾರು ಯೋಜನೆಗಳು ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಡಾಲರ್ ಎದುರು ರೂಪಾಯಿ ಮೌಲ್ಯ ಕೂಡ 30 ಪೈಸೆ ಕುಸಿತ ಕಂಡಿದ್ದು, ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯ 85.74ಕ್ಕೆ ತಲುಪಿದೆ. ಒಟ್ಟಲ್ಲಿ ಟ್ರಂಪ್ ತೆರಿಗೆ ಪ್ರಹಾರ ಭಾರತದ ಮೇಲೆ ಪರಿಣಾಮ ಬೀರಿದ್ದು, ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಟ್ರಂಪ್ ತೆರಿಗೆ ಸಮರ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಶೇರ್ ಮಾರ್ಕೆಟ್ ಶೇಕ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ದೊಡ್ಡ ಆಘಾತವಾಗಿದೆ. ಏನದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಮರ, ಶೇರ್ ಮಾರ್ಕೆಟ್ ವಿಲವಿಲ. 10 ಸೆಕೆಂಡ್ಗಳಲ್ಲಿ 20 ಲಕ್ಷ ಕೋಟಿ ಒಡಿಸ್. ಇಂದು ಬೆಳಗ್ಗೆ ಎದ್ದು ಶೇರ್ ಮಾರ್ಕೆಟ್ ನೋಡಿದ ಹೂಡಿಕೆದಾರರಿಗೆ ದೊಡ್ಡ ಆಘಾತವಾಗಿದೆ. ಒಂದೇ ರಾತ್ರಿಯಲ್ಲಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿದೆ. ಇದರಿಂದ ಭಾರತೀಯ ಹೂಡಿಕೆದಾರರಿಗೆ ಸುಮಾರು 20.16 ಲಕ್ಷ ಕೋಟಿ ರು ನಷ್ಟವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ನಿಂದ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೆನೆಕ್ಸ್ 4,000 ಪಾಯಿಂಟ್ ಕುಸಿತವಾಗಿದ್ದು, ಭಾರತೀಯ ಇಕ್ವಿಟಿ ಮಾರುಕಟ್ಟೆ 10 ತಿಂಗಳಲ್ಲೇ ಅತ್ಯಧಿಕ ಕುಸಿತ ಕಂಡಿದೆ. 10 ಸೆಕೆಂಡ್ನಲ್ಲಿ ಹೂಡಿಕೆದಾರರ 20 ಲಕ್ಷ ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನು ಭಾರತೀಯ ಐಟಿ ಷೇರ್ಗಳ ಮೇಲಿನ ಪರಿಣಾಮಗಳನ್ನು ನೋಡುವುದಾದರೆ ಅತಿ ಹೆಚ್ಚು ನಷ್ಟ ಯಾರಿಗೆ? ಎಚ್ಸಿಎಲ್ ಶಿವ ನಾಡಾರ್ಗೆ 9.71 ಶತಕೋಟಿ ಡಾಲರ್ ನಷ್ಟ, ಅದಾನಿಗೆ 4.45 ಶತಕೋಟಿ ಡಾಲರ್ ನಷ್ಟ, ಅಂಬಾನಿಗೆ 3.77 ಶತಕೋಟಿ ಡಾಲರ್ ನಷ್ಟ. ಮತ್ತು ಪರಿಣಾಮಗಳೇನು? ಅಮೆರಿಕ ಆರ್ಥಿಕ ಹಿಂಜರಿತದ ಭೀತಿ ದಿಢೀರ್ ಷೇರು ಕುಸಿತಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನಿಯಮ, ಆಮದು ವಸ್ತುಗಳ ಮೇಲೆ 34% ಟ್ಯಾಕ್ಸ್ ವಿಧಿಸಿದ್ದು ಕೂಡ ಶೇರ್ ಮಾರುಕಟ್ಟೆಯನ್ನ ಶೇಕ್ ಮಾಡಿದೆ. ಆದರೆ ಭಾರತಕ್ಕೆ ಮಾತ್ರ 26% ಆಮದು ತೆರಿಗೆ ವಿಧಿಸಿದ್ದು, ಅದು ಕೂಡ ಷೇರುಗಳ ಮೇಲೆ ಪ್ರಭಾವ ಬೀರಿದೆ. ಇದರಿಂದ ಅಗ್ರಿಮೆಂಟ್ ಸರ್ಕಲ್ ನಿಧಾನವಾಗಬಹುದು. ಜೊತೆಗೆ ಭಾರತದ ಐಟಿ ಕಂಪನಿಯ ಹಲವಾರು ಯೋಜನೆಗಳು ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಡಾಲರ್ ಎದುರು ರೂಪಾಯಿ ಮೌಲ್ಯ ಕೂಡ 30 ಪೈಸೆ ಕುಸಿತ ಕಂಡಿದ್ದು, ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯ 85.74ಕ್ಕೆ ತಲುಪಿದೆ. ಒಟ್ಟಲ್ಲಿ ಟ್ರಂಪ್ ತೆರಿಗೆ ಪ್ರಹಾರ ಭಾರತದ ಮೇಲೆ ಪರಿಣಾಮ ಬೀರಿದ್ದು, ಹೂಡಿಕೆದಾರರು ಕಂಗಾಲಾಗಿದ್ದಾರೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.